ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಿಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣನನ್ನು ಬೆಣ್ಣೆಕಳ್ಳ, ಗೋಪಿಕೆಯರೊಡೆಯ, ರಾಧಾರಮಣ, ಗೋವರ್ಧನ, ಕಾಳಿಂಗಮರ್ದನ, ನೀಲಮೇಘಶ್ಯಾಮ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ. ಶ್ರೀ ಮಹಾವಿಷ್ಣುವಿನ 8ನೇ ಅವತಾರವಾಗಿರುವ ಶ್ರೀಕೃಷ್ಣನ ಜನನದ ಬಗ್ಗೆ ತಿಳಿಯೋಣ. ಕೃಷ್ಣನು ಭಾದ್ರಪದ ಕೃಷ್ಣಾಷ್ಟಮಿಯಂದು ಮಥುರಾ ಊರಿನ ಕಾರಾಗೃಹದಲ್ಲಿ ದೇವಕಿ ಮತ್ತು ವಸುದೇವರಿಗೆ 8ನೇ ಮಗನಾಗಿ ಜನಿಸಿದನು. ಕಾಲಘಟ್ಟದಲ್ಲಿ ಮಥುರೆಯಲ್ಲಿ ಉಗ್ರಸೇನ ಎಂಬ ರಾಜನಿದ್ದ. ಆತನ ಮಗನೇ ಕಂಸ. ಈತ ಅತ್ಯಂತ ಕ್ರೂರ ವ್ಯಕ್ತಿ. ಮಥುರೆಯ ಪ್ರತಿಯೊಬ್ಬರೂ ಸಹ ಆತನ ದುಷ್ಟತನಕ್ಕೆ ಹೆದರುತ್ತಿದ್ದರು. ಈತನು ತನ್ನ ತಂದೆಯಾದ ಉಗ್ರಸೇನನನ್ನು ಸೆರೆಮನೆಗೆ ತಳ್ಳಿ ತಾನು ಪಟ್ಟವನ್ನು ಏರುತ್ತಾನೆ. ಆದರೆ ಆತನ ಸಹೋದರಿ ದೇವಕಿ ಸಕಲ ಸದ್ಗುಣ ಸಂಪನ್ನೆಯಾಗಿದ್ದಳು. ದೇವಕಿಯ ಮದುವೆಯನ್ನು ವಸುದೇವ ಎಂಬ ವ್ಯಕ್ತಿಯೊಂದಿಗೆ ಬಹಳ ವೈಭವದಿಂದ ನಡೆಯಿತು. ಮದುವೆ ಬಹಳ ವೈಭವದಿಂದ ನಡೆದು ಕಂಸ ತನ್ನ ತಂಗಿಯನ್ನು ರಥದ ಮೆರವಣಿಗೆಯ ಮೂಲಕ ಆಕೆಯ ಅತ್ತೆ ಮನೆಗೆ ಕರೆದುಕೊಂಡು ಹೋಗುತ್ತಿರುವ ಸಂದರ್ಭ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸಿ ಮೋಡಗಳು ಆವರಿಸಿ ಆಗಸದಿಂದ ಒಂದು ಅಶರೀರವಾಣಿಯು, "ಓ ಪ್ರಿಯ ಕಂಸ, ನೀನು ಯಾಕೆ ತುಂಬಾ ಸಂತೋಷವಾಗಿದ್ದೀಯಾ? ನೀನು ತುಂಬಾ ಪ್ರೀತಿಸುವ ನಿನ್ನ ಸಹೋದರಿಯ 8ನೇ ಗರ್ಭದಲ್ಲಿ ಹುಟ್ಟುವ ಮಗು ನಿನ್ನ ಸಾವಿಗೆ ಕಾರಣನಾಗುತ್ತಾನೆ" ಎಂದು ಹೇಳಿತು. ಕಂಸ ಕೋಪಗೊಂಡು ದೇವಕಿಯನ್ನು ಕೊಲ್ಲುವುದಕ್ಕೆ ಮುಂದಾಗುತ್ತಾನೆ. ಆಗ ವಸುದೇವನು ತಮಗೆ ಜನಿಸಿದ ಎಲ್ಲ ಮಕ್ಕಳನ್ನು ಕಂಸನಿಗೆ ಹಸ್ತಾಂತರಿಸುವುದಾಗಿ ಭರವಸೆ ನೀಡುತ್ತಾನೆ. ಆದರೆ ಕಂಸನು ವಸುದೇವ ದೇವಕಿಯನ್ನು ಅರಮನೆಯ ಕತ್ತಲೆಯ ಕೋಣೆಯಲ್ಲಿ ಬಂಧಿಸುತ್ತಾನೆ. ಒಂದು ದಿನ ಕಂಸನಿಗೆ ದೇವಕಿ ತನ್ನ ಮೊದಲನೆಯ ಮಗುವಿಗೆ ಜನ್ಮವಿದ್ದಿದ್ದು ತಿಳಿಯುತ್ತದೆ. ಆ ತಕ್ಷಣವೇ ಸೆರೆಮನೆಗೆ ಹೋಗಿ ಆ ಮಗುವನ್ನು ಕೊಡುವಂತೆ ಹೇಳಿದನು. ದೇವಕಿ ನಿರಾಕರಿಸಿದಾಗ ಅವನು ಮಗುವನ್ನು ದೇವಕಿಯಿಂದ ಕಸಿದುಕೊಂಡು ಕೊಲ್ಲುತ್ತಾನೆ. ಆ ನಂತರವೂ ಜನಿಸಿದ ಎಲ್ಲ ಮಕ್ಕಳನ್ನು ಕಂಸ ಕೊಂದನು. ಈ ಕ್ರೂರತೆಯಿಂದ ಬೇಸತ್ತ ದಂಪತಿಗಳು 8ನೇ ಮಗುವನ್ನು ಉಳಿಸಲು ವಿಷ್ಣುವಲ್ಲಿ ಬೇಡಿಕೊಳ್ಳುತ್ತಾರೆ. ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಜೈಲಿನಲ್ಲಿದ್ದ ವೇಳೆಯಲ್ಲಿ ದೇವಕಿಗೆ ಪ್ರಸವ ವೇದನೆ ಆರಂಭವಾಗುತ್ತದೆ. ಇದ್ದಕ್ಕಿದ್ದಂತೆ ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆ ಆರಂಭವಾಗುತ್ತದೆ. ದಟ್ಟ ಮೋಡಗಳು ಆಕಾಶವನ್ನು ಆವರಿಸಿ ಮಳೆ ಆರಂಭವಾಯಿತು. ಆ ವೇಳೆ ಇದ್ದಕ್ಕಿದ್ದಂತೆ ಭಗವಾನ್ ವಿಷ್ಣು ಪ್ರತ್ಯಕ್ಷನಾಗಿ, 8ನೇ ಮಗುವಾಗಿ ಜನಿಸಿರುವುದು ನಾನು. ನನ್ನನ್ನು ಗೋಕುಲದಲ್ಲಿ ಬಿಟ್ಟು ಅಲ್ಲಿರುವ ಮಗುವನ್ನು ತೆಗೆದುಕೊಂಡು ಬಾ ಎಂದು ಸೂಚನೆ ನೀಡಿ ಮಾಯವಾಗುತ್ತಾರೆ. ಇದು ಭ್ರಮೆಯೆಂದು ಭಾವಿಸುವಷ್ಟರಲ್ಲಿ ಶ್ರೀಕೃಷ್ಣನ ಜನನವಾಗಿ ಜೈಲಿನ ಬಾಗಿಲುಗಳೆಲ್ಲವೂ ಇದ್ದಕ್ಕಿದ್ದಂತೆ ತೆರೆದವು. ಸೈನಿಕರು ಗಾಢ ನಿದ್ರೆಗೆ ಜಾರಿದರು. ವಸುದೇವ ತನ್ನ ಪುಟ್ಟ ಕಂದ ಕೃಷ್ಣನನ್ನು ಬುಟ್ಟಿಯಲ್ಲಿರಿಸಿ ಉಕ್ಕಿ ಹರಿಯುತ್ತಿದ್ದ ಯಮುನೆಯ ಬಳಿ ಬಂದಾಗ ಯಮುನೆ ಕೃಷ್ಣನ ಪಾದಗಳನ್ನು ಸ್ಪರ್ಶಿಸಿ ವಸುದೇವನಿಗೆ ಗೋಕುಲದತ್ತ ಹೋಗಲು ದಾರಿ ಮಾಡಿಕೊಟ್ಟಿತು. ವಸುದೇವ ತನ್ನ ಸ್ನೇಹಿತ ನಂದಗೋಪನಲ್ಲಿ ಬರುತ್ತಾನೆ. ಆಗ ನಂದನ ಪತ್ನಿ ಯಶೋದೆ ಹೆಣ್ಣು ಮಗುವಿಗೆ ಜನ್ಮ ನೀಡಿರುತ್ತಾಳೆ. ವಸುದೇವನು ತನ್ನ ಕಂದನನ್ನು ಯಶೋದೆಯ ಮಡಿಲಿನಲ್ಲಿ ಮಲಗಿಸಿ ಆಕೆಯ ಹೆಣ್ಣು ಮಗಳೊಂದಿಗೆ ಮಥುರೆಗೆ ಬರುತ್ತಾನೆ. ನಂತರ ಕಂಸನಿಗೆ ದೇವಕಿ ಮತ್ತು ವಸುದೇವನಿಗೆ 8ನೇ ಮಗುವಾಗಿರುವ ವಿಷಯ ತಿಳಿದು ಜೈಲಿಗೆ ಬಂದು ಆ ಹೆಣ್ಣು ಶಿಶುವನ್ನು ಕಲ್ಲಿನ ಮೇಲಿಟ್ಟು ಕೊಲ್ಲಲು ಯತ್ನಿಸಿದಾಗ ಒಂದು ಪವಾಡ ನಡೆಯುತ್ತದೆ. ಆ ಶಿಶು ಆಕಾಶಕ್ಕೆ ನಡೆದು, "ನಿನ್ನ ಸಂಹಾರ ಮಾಡುವವನು ಈಗಾಗಲೇ ಭೂಮಿಯ ಮೇಲೆ ಜನ್ಮ ತಳೆದಾಗಿದೆ" ಎಂದು ಹೇಳಿ ವಿಂಧ್ಯಾಚಲ ಪರ್ವತವನ್ನೇರಿ ಕುಳಿತುಕೊಳ್ಳುತ್ತಾಳೆ. ಇಂದಿಗೂ ಆಕೆಯನ್ನು ವಿಂಧ್ಯಾಚಲ ದೇವಿ ಎಂದು ಕರೆಯಲಾಗುತ್ತದೆ. ಇದನ್ನು ಕೇಳಿ ಕಂಸ ಭಯಭೀತನಾಗಿ ಅಕ್ಕಪಕ್ಕದ ಹಳ್ಳಿಗಳಲ್ಲಿರುವ ನವಜಾತ ಗಂಡು ಶಿಶುಗಳನ್ನು ಕೊಲ್ಲಲು ತನ್ನ ಸಹಚರರಿಗೆ ಆಜ್ಞಾಪಿಸುತ್ತಾನೆ. ಆದರೆ ಅವರಾರಿಗೂ ಶ್ರೀಕೃಷ್ಣನನ್ನು ಕೊಲ್ಲಲು ಸಾಧ್ಯವಾಗುವುದಿಲ್ಲ. ಮುಂದೆ ಕೃಷ್ಣನು ತನ್ನ ಅಣ್ಣ ಬಲರಾಮನೊಂದಿಗೆ ಮಥುರೆಗೆ ಬಂದು ಕಂಸನನ್ನು ಸಂಹರಿಸಿ ತನ್ನಜ್ಜ ಉಗ್ರಸೇನ ಮಹಾರಾಜನನ್ನು ಸೆರೆಯಿಂದ ಮುಕ್ತಗೊಳಿಸಿ ಅವನಿಗೆ ಪಟ್ಟಾಭಿಷೇಕ ಮಾಡುತ್ತಾನೆ.